ಇಸ್ಕೊಂಡಿರೋದು ಉಂಡೆಗಳು ಈ ಥರ ಬಂದಿದೆ. ಇದು ಆರಿದೆ, ಇದೂ ಆರಿದೆ. ಪಾಕದೊಳಕ್ಕೆ ಹಾಕೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ಹೆಗ್ಡೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ದೊಡ್ಡಬಳ್ಳಾಪುರದಿಂದ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಮ್ಮ ಬಾಸ್ದು ಇವತ್ತು ಬರ್ತಡೇ ಇದೆ. ಬರ್ಡೇ ಬಾಯ್ ಕೂತಿದ್ದಾನೆ ಇಲ್ಲಿ. ಒಂದು ಬರ್ತಡೇ ಇದೆ. ಸೊ ಬರ್ತಡೇ ಸ್ಪೆಷಲ್ ಏನಾದರೂ ಮಾಡೋಣ. ಏನು ಬೇಕು ದೀಪ? ಅವನ್ನ ಏನು ಬೇಕು ಅಂತ ಕೇಳಿದ್ರೆ ಎಲ್ಲ ದೊಡ್ಡದಕ್ಕೆ ಟ್ಯಾಕ್ಸ್ ಹಾಕ್ತಾನೆ, ಚಿಕ್ಕದಕ್ಕೆ ಯಾವುದೂ ಹಾಕಲ್ಲ. ನಾನು ಏನಾದರೂ ಸ್ವೀಟ್ ಏನಾದರೂ ಮಾಡಿಕೊಡೋಣ ಅಂದರೆ ಬೈಕ್ ತಗೊಡು ಅಂತ ಕೇಳ್ತಾನೆ. ಏನು ಬೇಕು ಸ್ವೀಟು? ಗುಲಾಬ್ ಜಾಮೂನ್. ಹೋಗ್ತಾರೋಗು, ಮಾಡಿಕೊಡ್ತೀನಿ. ಗೈಸ್, ನನಗೆ ಆಚೆ ಹೋಗಕ್ಕೆ ಆಯ್ತಿಲ್ಲ. ಫುಲ್ಲು ಗಾಳಿ. ಎಷ್ಟು ಗಾಳಿ ಅಂದರೆ ಸುಂಟ್ರು ಗಾಳಿ ಬರ್ತದಲ್ಲ, ಆ ಥರ ಗಾಳಿ ಬೀಸ್ತಿದೆ. ಇಷ್ಟು ಬಿಸಿಲಲ್ಲೂ ಅಲ್ಲೆಲ್ಲ ಫುಲ್ ಧೂಳೆಲ್ಲ ಎದೊಳ್ತಿದೆ. ಎದ್ದೋಗೋ, ಏನಾದರೂ ತರೋಗೋ, ಏನಾದರೂ ಮಾಡಿಕೊಡ್ತೀನಿ ಅಂದರೂ ಒಂದು ಎದ್ದೋಯ್ತಿಲ್ಲ. ನೋಡಿದ್ರೆ ಗೇಮ್ ಮಾಡ್ಕೊಂಡು ಕೂತಿದ್ದಾನೆ. ಇಲ್ಲಿ ಬಂದರೆ ಇದೇ ಗಾಯ್ಸ್, ಫುಲ್ಲು ಯಾರನ್ನು ಕಳಿಸ್ಲಿ ಅನ್ನೋದೇ ಗೊತ್ತಾಗಲ್ಲ. ಒಬ್ಬರು ಜಗ್ಗಲ್ಲ ಏನಾದರೂ ತರೋಕ್ಕೆ. ಸೊ ಇವಾಗ ಯೂಟ್ಯೂಬಲ್ಲಿ ಗುಲಾಬ್ ಜಾಮೂನ್ ಹೆಂಗೆ ಮಾಡೋದು ಅಂತ ನೋಡಿಕೊಂಡು ಇವತ್ತಿನ ಸ್ಪೆಷಲ್ ಗುಲಾಬ್ ಜಾಮೂನ್ ದೀಪಗೋಸ್ಕರ, ಬರ್ಡೇ ಬಾಯ್ಗೋಸ್ಕರ. ಎದ್ದೋಗಿ ತರಲಿಲ್ಲ. ಕೊನೆಗೂ ಇವನು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೀವಿ. 9 ಮಿನಿಟ್ಸ್ ತೋರಿಸ್ತಿದೆ. ಇವಾಗ ಟೈಮ್ 12:34. ನೋಡೋಣ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ. ಹೇಗೂ ಹೋಗಿ ತರದೆ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಬಿಟ್ಟ. ಇದು ಕವರ್ ಏನೋ ಗಲೀಜಾಗೈತೆ. ಮಣ್ಣು ಕವರೆಲ್ಲ. ಹಾಲಿನ ಪ್ಯಾಕೆಟು ಬೈ ಒನ್ ಗೆಟ್ ಒನ್. ಇದು 2 ಗುಲಾಬ್ ಜಾಮೂನ್ದು. ಇವಾಗ ಜಾಮೂನ್ ಮಾಡೋದೇ ನಾವಿಬ್ಬರೇ ಇರೋದು ಸದ್ಯಕ್ಕೆ. ಸ್ಟಾರ್ಟಿಂಗ್ ಇಬ್ಬರೇ ಜಾಸ್ತಿ ತಿನ್ಕೊಳ್ಳೋಣ. ಆಮೇಲೆ ಅವ್ರಿಗೆ ಬಂದರೆ ಇಡೋಣ, ಇಲ್ಲ ಅಂದರೆ ನಾವೇ ತಿನ್ಕೊಳ್ಳೋಣ. ಈಗ 1 ಪ್ಯಾಕೆಟ್ ಮಾಡಲ, 2 ಪ್ಯಾಕೆಟ್ ಮಾಡಲ? ಒಂದು ಮಾಡು ಸಾಕು. ಒಂದು ಮಾಡೋಣ ಗೈಸ್, ಪ್ರಯೋಗ ಚೆನ್ನಾಗಿ ಬಂದರೆ ನಾಳೆ ಒಂದು ಮಾಡ್ಕೊಳ್ಳೋಣ. ಬ್ಲಿಂಕಿಟ್ ಅವರು ಗೈಸ್, ಅಯ್ಯೋ ಕರೆಂಟೇ ಇಲ್ಲ. ನಾನು ಬ್ಲಿಂಕಿಟ್ ಅವರು ಕರೆಕ್ಟ್ ಟೈಮಿಂಗ್ಸ್ಗೆ ತೊಗೊಂಡ್ಬಂದರು. ಅದು ಹೆಂಗೆ ಟೈಮಿಂಗ್ಸ್ ಎಷ್ಟು ಕರೆಕ್ಟಾಗಿ ತಂದರೂ ಗೊತ್ತಿಲ್ಲ. ಕರೆಂಟ್ ಇಲ್ಲ ನಮ್ಮ ಮನೇಲಿ 2 ದಿನದಿಂದ. ಏನೋ ಪ್ರಾಬ್ಲಮ್ ಆಗಿದೆ. ಈಗ ಗುಲಾಬ್ ಜಾಮೂನ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊತೀನಿ ನನಗೆ ಮಾತ್ರ. ಸೊ ಕಾಫಿ ಮಾಡಿಕೊಂಡೆ. ಅವನಿಗೂ ನನಗೂ ಕಾಫಿ ಮಾಡ್ಕೊಂಡು ಈಗ ಕುಡ್ಕೊಂಡು ಆಮೇಲೆ ಗುಲಾಬ್ ಜಾಮೂನ್ ಮಾಡ್ತೀನಿ. ಬರಲಿಲ್ವಾ ಅವರು? ಅಲ್ಲಿ ರೆಡಿ ಮಾಡೋರು ಬರಲಿಲ್ವಾ? ಫಸ್ಟಿಗೆ 1 ಕಪ್ ಸಕ್ಕರೆನ ಹಾಕ್ಕೊತಿದ್ದೀನಿ. ಸೊ 1 ಕಪ್ಗೆ 2 ಕಪ್ ನೀರು ಹಾಕ್ಕೊಬೇಕು. ನನಗೆ 1 ಕಪ್ ಸಾಲಲ್ಲ ಅನ್ನಿಸ್ತು. ಸೊ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ 3 ಕಪ್ಪು ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ. ಎರಡು 3 ಕಪ್ಪು ವಾಟರ್ ಹಾಕ್ಕೊಂಡು ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ. ಇದು ಪಾಕ ರೆಡಿ ಮಾಡ್ಕೊಳ್ಳೋಣ. ಇದು ಕುದೀತಾ ಇರಲಿ. ಇದು ಕರಗ ಅಷ್ಟರಲ್ಲಿ ನಾವು ಗುಲಾಬ್ ಜಾಮೂನ್ ಪ್ಯಾಕೆಟ್ನ ಕಲಿಸ್ಕೊಳ್ಳೋಣ. ಈ
ತಟ್ಟೆ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರೆಡಿ ಪೌಡರ್ ಬರುತ್ತಲ್ಲ ಗುಲಾಬ್ ಜಾಮೂನ್ದು MTRದು, ಆ ಪೌಡರ್ ಹಾಕ್ಕೊತಿದ್ದೀನಿ. ಫುಲ್ ಒಂದು ಪ್ಯಾಕೆಟ್. ಸೊ ಎಷ್ಟು ಇದು ಫುಲ್ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ನನಗೆ ಅವರು ಹಾಲು ಹಾಕೋಕೆ ಹೇಳಿದ್ದಾರೆ. ಸೊ ನಾನು ಹಾಲನ್ನ ಇಲ್ಲಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಗೆ ಕಲಿಸ್ತಾ ಹೋಗೋಣ. ಗುಲಾಬ್ ಜಾಮೂನ್ ಸಾಫ್ಟಾಗಿ ಬಂದರೆ ಸಾಕು, ಹೊಡ್ಕೊಂಬಿಟ್ರೆ ಅಷ್ಟೊತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ. ಸೊ ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ. ಶುಗರ್ ಎಲ್ಲ ಕರಗಿದೆ. ನನ್ನ ಹಸ್ಬೆಂಡ್ಗೂ ಇಷ್ಟ. ದೀಪು ಬರ್ಡೇ ಇರೋದ್ರಿಂದ ಅವ್ನು ಕೇಳಿರೋದ್ರಿಂದ ಮಾಡ್ತಿದ್ದೀನಿ ಅಷ್ಟೇ. ಇದು ಕಲಿಸ್ಕೊಂಡ್ಬಿಡ್ತೀನಿ ಕ್ಲೀನಾಗಿ. ಸೊ ಕಲಿಸ್ಕೊಂಡಾದ್ಮೇಲೆ ಈ ಥರ ಬಂದಿದೆ. ಆ್ಯಂಡ್ ಫುಲ್ ಹ್ಯಾಂಡ್ ಯೂಸ್ ಮಾಡಿಲ್ಲ, ಬರೀ ಬೆರಳುಗಳಲ್ಲಿ ಕಲಿಸ್ಕೊಬೇಕಂತೆ. ಸೊ ನಾನೀಗ ಕಲಿಸ್ಕೊಂಡಿದ್ದೀನಿ. ಸಾಫ್ಟಾಗಿ ಬಂದಿದೆ. ಈಗ ಮುಂದೆ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಆ್ಯಂಡ್ ಪಾಕ ಕೂಡ ರೆಡಿ ಆಗ್ತಾಯಿದೆ. ಶುಗರ್ ಎಲ್ಲ ಕರಗಿ ಪಾಕ ಕೂಡ ರೆಡಿ ಆಗ್ತಿದೆ. ನೋಡೋಣ ಯಾವ ಥರ ಬರುತ್ತೆ ಫೈನಲ್ ಆಗಿ ಅಂತ. ಇದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕಂತೆ, ಮುಚ್ಚಿ ಬಿಟ್ಬಿಡೋಣ. ನಾನೀಗ 3 ಏಲಕ್ಕಿನ ಹಾಕ್ಕೊತಿದ್ದೀನಿ. ಸೊ ಫ್ಲೇವರ್ಗೋಸ್ಕರ. ಆ್ಯಂಡ್ ಇದು ಫುಲ್ ನೀರು ಥರನೂ ಇರೋಂಗಿಲ್ಲ, ಫುಲ್ಲು ಇದು ಬರಬೇಕು ಅಂತಲೂ ಏನಿಲ್ಲ. ಒಂದು ನಾರ್ಮಲ್ ಮೀಡಿಯಮ್ ಆಗಿದ್ದರೆ ಪಾಕ ರೆಡಿಯಾಗಿದೆ ಅಂತ. ಸೊ ಫುಲ್ ಗಮ್ ಥರ ಬರೋದಲ್ಲ, ನೀರು ಥರನೂ ಇರೋದಲ್ಲ. ಒಂದು ನಾರು ಬಂದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಫುಲ್ ಸ್ಟಿಕ್ಕಿಯಾಗಿ ಬರಬಾರ್ದು ಅಂತ ಹೇಳಿದ್ರು ಅವರು ವಿಡಿಯೋದಲ್ಲಿ. ನೋಡೋಣ, ಕುದಿಸಿ ಇನ್ನೊಂದು ಸ್ವಲ್ಪ ಹೊತ್ತು. ಇನ್ನೂ ನೀರು ಥರನೇ ಇದೆ. ಮೇ ಬಿ ಇನ್ನೂ ಕುದಿಸ್ಬೇಕು ಅನಿಸುತ್ತೆ ನಾನು. ಅದು ಕುದೀತಾ ಇರಲಿ. ಇದು ಸ್ವಲ್ಪ ಹೊತ್ತು ಹಂಗೆ ಬಿಡಬೇಕಂತೆ ಕಲಸಿ ಇದನ್ನು ಬಿಟ್ಟಿದ್ದೀನಿ. ಇದು ಕುದೀತಾ ಇದೆ. ಇದು ಬಬಲ್ ಬರ್ತಿದೆ. 90% ಆಗಿದೆ. ಇನ್ನೊಂದು 10% ಆಗಬೇಕು. ನಾವು ಅಷ್ಟರಲ್ಲಿ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಸಾಫ್ಟ್ ಆಗಿದೆ ಮುಟ್ಟಕ್ಕೆ. ಕಟ್ಟಿದಾಗ ಇನ್ನೂ ಚಿಕ್ಕದಿತ್ತು, ಈಗ ಉಬ್ಬಿದೆ ಇದು. ನೋಡೋಣ, ಎಣ್ಣೆಗೆ ಹಾಕಿದಾಗ ಒಡೆಯದೆ ಹೋದರೆ ಸಾಕು. ಫಸ್ಟ್ ಟೈಮ್ ಮಾಡ್ತಿರೋದು, ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ. ಪಾಕ ರೆಡಿ ಆಗಿದೆ. ಆ್ಯಂಡ್ ಇದನ್ನು ಈಗ ಎಣ್ಣೆಗೆ ಹಾಕ್ಕೊಳ್ಳೋದು. ಎಣ್ಣೆಗೆ ಹಾಕೊತಾ ಇದ್ದೀನಿ. ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ. ಸಾಕು ಅನಿಸುತ್ತೆ. ಇನ್ನೂ ದೊಡ್ಡದಾಗ್ತಿದೆ. ಅವು ಹೊಡ್ಕೊಂಡ್ಬಿಡ್ತಾ. ಸೊ ಲೈಟ್ ಬ್ರೌನ್ ಬಂದಿದೆ. ಇದನ್ನ ಎತ್ತಾಕ್ಬಿಟ್ಟು ಆಮೇಲೆ ಮಾಡ್ತೀನಿ. ವಿಡಿಯೋನೂ ಒಬ್ಬಳೆ ಮಾಡಿಕೊಂಡು, ಇದನ್ನು ಒಬ್ಬಳೆ ಮಾಡಿಕೊಂಡು, ಎಲ್ಲ ಒಬ್ಬಳೆ. ಸೊ ಗುಲಾಬ್ ಜಾಮೂನ್ ರೆಡಿ ಆಗ್ತಿದೆ.
ಈ ಥರ ಆಗಿದೆ. ಒಡ್ಕೊಂಡ್ಬಿಡ್ತು ಗೈಸ್. ಒಡ್ಕೊಳ್ದೆ ರೌಂಡಾಗಿದ್ದರೆ ಇನ್ನೂ ಚೆನ್ನಾಗಿರೋದು. ನಾನು ಇದನ್ನು ಸಣ್ಣ ಉರಿಲಿ ಬೇಯಿಸ್ತಿದ್ದೀನಿ. ಜಾಸ್ತಿ ಮಾಡಿದ್ರೆ ಸೀದೋಗುತ್ತಂತೆ. ಸೊ ಸಣ್ಣದರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಸೊ ಕಲರ್ ಚೇಂಜ್ ಆಗ್ತಿದೆ. ನಾನು ಹಾಕ್ದಾಗ ಎಷ್ಟು ಚಿಕ್ಕ ಚಿಕ್ಕ ಉಂಡೆ ಇದ್ದೋ ಈಗ ಎಲ್ಲ ದಪ್ಪ ದಪ್ಪ ಉಂಡೆ ಆಗಿದೆ. ಇನ್ನೊಂಚೂರು ಬೇಯಬೇಕಿತ್ತು. ಈ ಕಲರ್ ಬರಬೇಕು ಎಲ್ಲ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇದನ್ನು. ಬೆಂದಿರುತ್ತೆ ಅನ್ಕೊತೀನಿ. ಮೇ ಬಿ ಸ್ಪೀಡ್ ಜಾಸ್ತಿ ಮಾಡೋಣ ಸ್ವಲ್ಪ. ಗುಲಾಬ್ ಜಾಮೂನ್ಗಳು ಎಣ್ಣೆಯಿಂದ ತೆಗೆದ್ಮೇಲೆ ಈ ಥರ ಆಗಿದೆ. ಒಂದೊಂದು ಈ ಥರ ಆಗೋಗಿದೆ, ಒಂದೊಂದು ಗುಂಡು ಬಂದಿದೆ. ಇದನ್ನು ಪಾಕಕ್ಕೆ ಹಾಕೋಣ. ಸ್ವಲ್ಪ ಹೊತ್ತಾದಮೇಲೆ ತಣ್ಣಗಾಗಲಿ. ಇದು ಆರಿದೆ, ಇದೂ ಆರಿದೆ. ಪಾಕದೊಳಗೆ ಹಾಕೋಣ. ಫಸ್ಟ್ ಟೈಮ್ ಗುಲಾಬ್ ಜಾಮೂನ್ ಮಾಡಿರೋದು ನಾನು. ಮೇ ಬಿ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗ್ಬೋದು. ಅವರು ಸ್ವೀಟ್ ತಿಂತಾರೆ ಸ್ವಲ್ಪ. ಹೆಂಗೈತೆ ಚಿನ್ನ? ಹೆಂಗೈತೆ ಹೇಳು. ನೀಟಾಗಿ ಹೇಳ್ಬೇಕು. ಹೇಳು. ಲಾ ಪ್ರಕಾರ 17. ಗೈಸ್, ಅವನಿಗೆ ನಾನು ಗುಲಾಬ್ ಜಾಮೂನ್ ಮಾಡಿ ಕೊಡೋದನ್ನೇ ವಿಡಿಯೋ ಮಾಡ್ಕೊಂಡಿಲ್ಲ. ಎಂಥ ದಡ್ಡಿ ನಾನು ಅಂದರೆ. ತಿಂದವನು ಅವನು ಹೆಂಗೈತೆ ಅಂತಲೂ ಹೇಳಲಿಲ್ಲ. ಹೆಂಗಿತ್ತು? ಯಾವ ಪಿಕ್ಚರ್ ಇದು? ಅವೆಂಜರ್ಸ್. ಬರೀ ಇಂಥ ಪ್ರಾಣಿಗಳದು. ಇನ್ಯಾವುದೋ ಬೆಳಗ್ಗೆ ನೋಡ್ತಿದ್ದಲ್ಲ, ಅದು ಅವೆಂಜರ್ಸೇ. ಇಂಥ ಪಿಕ್ಚರ್ಗಳನ್ನೇ ನೋಡ್ತಾನೆ. ಹಿಂದೆ ಯಾಕೆ ಸ್ವಲ್ಪ. ಗೈಸ್, ಇದು ಯಾವ ಪ್ರಾಣಿ ಅಂತ ಗೊತ್ತಾದರೆ ನೀವು ಕಮೆಂಟ್ ಮಾಡಿ. ನನಗಂತೂ ಗೊತ್ತಾಗಲಿಲ್ಲ ಅದು ನಾಯಿನೋ ನರಿನೋ ಇಲಿನೋ ಅಂತ. ಸೊ ದೀಪುಗೆ ಕೇಕ್ ತರಕ್ಕೆ ನಾನು ನನ್ನ ಹಸ್ಬೆಂಡ್ ಬಂದು ಪಾನಿಪುರಿ ಟ್ಯಾಕ್ಸ್ ಹಾಕ್ತಿದ್ದೀನಿ. ಕೊಡ್ಸಿದ್ರೆ ಖುಷಿ. ಫೈನಲಿ ಕೊಡ್ಸಿದ್ರು. ಪಾಶಿಡಳ್ಳಿ ಗಾಯಸ್, ಇದು ನಾವಿರೋದು. ಎಷ್ಟು ಬ್ಯುಸಿಯಾಗೋಗಿದೆ ಇದು ಏರಿಯಾ ಅಂದರೆ. ನಾರ್ಮಲ್ ಡೇ ಇದು. ಈಗಲೇ ಇಷ್ಟು ಜನ, ಇನ್ನು ವೀಕೆಂಡಲ್ಲಂತೂ ಕೇಳಂಗೆ ಇಲ್ಲ, ಅಷ್ಟು ಜನ ಓಡಾಡ್ತಾರೆ ಇಲ್ಲಿ. ಇದು ಜನ ಅಂದರೆ ನಾರ್ಮಲ್ ಡೇಸಲ್ಲೇ ಹಿಂಗೆ, ಇನ್ನು ವೀಕೆಂಡ್ಸಲ್ಲಂತೂ ಕೇಳಂಗೆ ಇಲ್ಲ, ಅಷ್ಟು ಜನ ಇಲ್ಲಿ. ಫುಲ್ಲು ಬ್ಯುಸಿ ಏರಿಯಾ ಇದಂತೂ. ಯಾಕಂದರೆ ತುಂಬ ಫ್ಯಾಕ್ಟ್ರಿಗಳಿದೆ ಬಾಶೆಟ್ಟಳ್ಳಿಲಿ. ದೊಡ್ಡಬಳ್ಳಾಪುರ ಬಸ್ಸು. ಇಲ್ಲಿ ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಗಿತ್ತು ಪೆಟ್ರೋಲ್ ಬಂಕ್ ಹತ್ರ. ಒನ್ ವೇಲಿ ಬರಬೇಡಿ ಅಂದರೂ ತುಂಬ ಜನ ಒನ್ ವೇಲಿ ಬರೋದಿಲ್ಲಿ. ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆಗೈತೆ. ಇಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ. ಬಟ್ ಒನ್ ವೇಲಿ ಬರೋದನ್ನ ಮಾತ್ರ ನಿಲ್ಲಿಸ್ತಾ ಇಲ್ಲ. ಅದು ಫ್ಯಾಮಿಲಿ ಕರ್ಕೊಂಡೇ ಓಡಾಡ್ತಾರೆ. ಇದೇನು ನಮ್ಮ ಜನಕ್ಕೆ ಬುದ್ಧಿ ಆಯಿತೋ ಇಲ್ವೋ ಒಂದು ಗೊತ್ತಿಲ್ಲ.
ಯಾರ್ದೋ ಅಂಗಡಿಗೆ ಬಂದು ರಾಜಾರೋಷವಾಗಿ ಅದು ಹೆಂಗೆ ಎಳ್ನೀರು ಎತ್ಕೊಂಡು ಕುಡಿತಾವ್ ನೋಡಿ. ಯಾಕಂದರೆ ಇದು ಅವ್ರ ಫ್ರೆಂಡದೇ ಅಂಗಡಿ. ಬಾಸೆಟ್ಟಾಳಿಲಿ ಒಳ್ಳೆ ಫ್ರೆಂಡ್ ಸಿಕ್ಕೊಂಬಿಟ್ಟು ಅಲ್ಲಿ ಗೋಲ್ಗಪ್ಪ ತಿಂದಿದ್ದು ಫ್ರೆಂಡೇ, ಇಲ್ಲಿ ಎಳ್ನೀರು ಎತ್ಕೊಂತಿರೋದು ಫ್ರೆಂಡ್ದೇ. ಈ ಥರ ಇಟ್ಕೊಬೇಕು ಫ್ರೆಂಡ್ಸ್ನ. ನನ್ನ ಫ್ರೆಂಡ್ಸ್ ಅವೇ ಒಂದಕ್ಕೂ ಪ್ರೈಸ್ ಬರ್ತಾವು. ನಾನು ಬಾಸೆಟ್ಟಾಳಿಗೆ ಬಂದರೆ ಇಲ್ಲೇ ಗೋಬಿ ತಿನ್ನೋದು. ಇದು ಯಾವುದೋ ಸರ್ಕಲ್ ಅಂತಾರೆ, ಇದನ್ನ ಸರ್ಕಲ್ ಆಂಜನೇಯ ಸ್ವಾಮಿ ಟೆಂಪಲ್ ಆಪೋಸಿಟ್ ಇದೆ ಗೋಬಿ. ಇದು ಸಕಲಾಗಿ ಮಾಡ್ತಾರೆ. ನಾನು ಇಲ್ಲೆಲ್ಲ ಬಂದಾಗ ಇಲ್ಲೇ ತಿನ್ನೋದು, ಇನ್ನೆಲ್ಲೂ ತಿನ್ನಲ್ಲ. ಈ ಕ್ರಾಂತಿ ಸ್ವೀಟ್ಸಿಗೆ ಬಂದಿದ್ದೀವಿ ಕೇಕ್ ತಗೊಳಕ್ಕೆ. ಇದು ಬಂದಿಲ್ಲಣ್ಣ, ಅದು ಕೆಳಗಡೆ ಇದು ರೆಡ್ ವೆಲ್ವೆಟ್. ಜಾಸ್ತಿ ಸ್ವೀಟ್ ಇಲ್ಬಾರ್ದು, ಮೈಲ್ಡ್ ಆಗಿರಲಿ. ಮೀಡಿಯಮ್ ಸ್ವೀಟ್. ಇದೇ ತಗೊಳ್ಳೋಣ. ಬೇಡ, ವೈಟ್ ಬೇಡ, ವೈಟ್ ಚೆನ್ನಾಗಿಲ್ಲ ನೋಡೋಕ್ಕೆ. ಜಾಸ್ತಿ ಚೆನ್ನಾಗಿ ಜಾಸ್ತಿ ಇಲ್ಲ, ರೆಡ್ ವೆಲ್ವೆಟ್ ತಗೊಳ್ಳೋಣ. ಬೇಡ, ಚೆನ್ನಾಗಿರ್ತೈತೆ ಅದ್ರ ಟೇಸ್ಟು. ಬಗೆ ಬಗೆಯಾದ ಸ್ವೀಟ್ಸ್ ಇದೆ. ಮಿಕ್ಸ್ಚರ್, ಗೈಸ್ ಕ್ಯಾಂಡಲ್ ಸಾಕಾಗೈತೆ. ವಾವ್, ಜಸ್ಟ್ ಲುಕಿಂಗ್ ಲೈಕ್ ವಾವ್. ಒಳ್ಳೆ ಎಷ್ಟು ಚೆನ್ನಾಗೈತೆ ನೋಡಿ. ಇದು ನೋಡಿ, ಬೈ ಒನ್ ಗೆಟ್ ಒನ್. ಇದು ಚೆನ್ನಾಗಿರುತ್ತೆ ಚಿನ್ನ. ಈ ಮಕ್ಕನ ಚೆನ್ನಾಗಿರಲ್ಲ. ಕೇಕ್ ತಗೊಂಡಿದ್ದೀವಿ, ಇವಾಗ ಮನೆಗೆ ಹೋಗಬೇಕು. ಗಾಯ್ಸ್, ನಮ್ಮ ಏರಿಯಾದಲ್ಲಿ ಪಾನಿಪುರಿಗೆ ಇರೋ ಡಿಮ್ಯಾಂಡು ಇನ್ಯಾವುದಕ್ಕೂ ಇಲ್ಲ ಅನಿಸುತ್ತೆ. ಗೋಲ್ಗಪ್ಪದ 1/4 ಗಂಟೆ ಕಾದಿದ್ದೀವಿ. ಇಲ್ಲಿ ಪಾನಿಪುರಿ ಅಂಗಡಿ ಐತೆ ಸ್ಟ್ರೈಟು, ಅಲ್ಲಿ ಜನ ನೋಡ್ಬೋದು ಎಷ್ಟು ತುಂಬಿಕೊಂಡಿದ್ದಾರೆ. ನಾನು ಒಂದು ಪಾನಿಪುರಿ ಅಂಗಡಿ ಹಾಕ್ಬಿಡ್ತೀನಿ. 9:10 ಈಗ ಪೂಜೆ ಮಾಡ್ತಾವನೆ. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ. ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ. ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ನಡೆಯುವೆ ಜೊತೆ ನೆರಳಂತೆ, ಬಯಸುವೆ ಕೊನೆ ಇರದಂತೆ. ಎಷ್ಟು ತಿನ್ಸ್ತೀಯ? ಅದು ಬಾ, ಅದು ಬಾ. ಸ್ವೀಟ್ಸಲ್ಲಿ ಇದೊಂದು ತಗೊಂಬಂದೆ. ಸೊ ನೈಟು ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಅಪ್ಪ ಬರೋ ತನಕ ಕಾಯ್ದು 10 ಗಂಟೆ ಆದಮೇಲೆ ಕೇಕ್ ಕಟ್ ಮಾಡಿದ್ದಕ್ಕೆ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು, ಮಲ್ಕೊಂಬಿಟ್ಟೆ. ಕೇಕ್ ಕಟ್ ಮಾಡಿಸಾದ್ಮೇಲೆ ಬ್ಲಾಗ್ನ ಎಂಡ್ ಮಾಡಿರಲಿಲ್ಲ, ಈಗ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.